Good morning. Hi, hello, namaskara. Welcome to a brand new video in Life of Pi channel. So, of course, tumba time ante adu video post ಮಾಡಿದೆ. So, today we are going for a trek. So, after 2 years, 2 ವರ್ಷ ನಂತರ ನಾವು ಟ್ರೆಕ್ ಹೋಗ್ತಾ ಇದ್ದೀವಿ. So, ಸ್ಕಂದಗಿರಿ ಟ್ರೆಕ್ ಅಂತ ಹೇಳಿ ಚಿಕ್ಕಬಳ್ಳಾಪುರ ಡಿಸ್ಟ್ರಿಕ್ಟ್ ಅಲ್ಲಿ ಬರುತ್ತೆ. So, ಬೆಳಿಗ್ಗೆ ಇವಾಗ 4:30 ಆಯಿತು. ಬೇಗ ಹೊರಡಬೇಕಂತ ಇದ್ವಿ ನಾವು, ಸ್ವಲ್ಪ ಲೇಟ್ ಆಯಿತು. ಸೊ ಲೆಟ್ಸ್ ಸಿ ಆನ್ ದ ವೇ ಟ್ರೆಕ್ ಬಗ್ಗೆ ಡಿಸ್ಕಸ್ ಮಾಡೋಣ. ಹಾಗೆ ಟ್ರೆಕ್ ಹೇಗಿದೆ ಅಂತೇಳಿ ನನ್ನ ಎಕ್ಸ್ಪೀರಿಯನ್ಸ್ ನಾನು ನಿಮಗೆ ಇದ್ರ ಮುಖಾಂತರ ತಿಳಿಸ್ತಾ ಇದ್ದೀನಿ. ಸೊ ಲೆಟ್ಸ್ ಗೋ. ಓಕೆ, ಫೈನಲಿ ಈಗ ನಾವು ಸ್ಕಂದಗಿರಿ ಬೇಸ್ ಪಾಯಿಂಟ್ ರೀಚ್ ಆಗಿದ್ದೀವಿ. ಸೊ ಟ್ರೆಕ್ ಅಷ್ಟು ಡಿಫಿಕಲ್ಟ್ ಅಂತ ಕಾಣಿಸ್ತಾ ಇಲ್ಲ. ಬಟ್ ಇರು ಮರಿ, ಅವಸರ ಪಡಬೇಡ, ಎಲ್ಲದಕ್ಕೂ ಒಂದು ಟೈಮ್ ಬರುತ್ತೆ. ವೆಯ್ಟ್ ಮಾಡು. ಗೊತ್ತಿಲ್ಲ, ನೋಡಿರೋ ವಿಡಿಯೋಗಳೆಲ್ಲ ಮಿಕ್ಸ್ಡ್ ಒಪಿನಿಯನ್ಸ್ ಇದೆ. ತುಂಬ ಮಂದಿ ಸ್ವಲ್ಪ ಟ್ರೆಕ್ ಡಿಫಿಕಲ್ಟ್ ಇದೆ, ತುಂಬ ಮಂದಿ ಏನೂ ಡಿಫಿಕಲ್ಟ್ ಇಲ್ಲ ಅಂತೇಳಿ. ಸೊ ರೂಟ್ ಬಗ್ಗೆ ಹೇಳೋದಾದರೆ ಪ್ರಿಟಿ ಸ್ಟ್ರೇಟ್ ಫಾರ್ವರ್ಡ್. ಗೂಗಲ್ ಮ್ಯಾಪ್ ಹಾಕಿದರೆ ಗೂಗಲ್ ಮ್ಯಾಪಲ್ಲಿ ಪಾಪಾಗ್ನಿ ಮಠ ಅಂತ ಹಾಕಿ, ಸೊ ಅದೇ ಬೇಸ್ ಪಾಯಿಂಟು. ಅಲ್ಲಿ ನಿಮ್ಮ ವೆಹಿಕಲ್ ಪಾರ್ಕ್ ಮಾಡಿ ಅಲ್ಲಿಂದ ಯು ಕ್ಯಾನ್ ಸ್ಟಾರ್ಟ್. ಸೊ ಬೇಸ್ ಪಾಯಿಂಟಿಂದ ಅರೌಂಡ್ 800 ಮೀಟರ್ಸಲ್ಲಿ ಫಾರೆಸ್ಟ್ ಚೆಕ್ ಪಾಯಿಂಟ್ ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ ಹಾಗೆ ಆಮೇಲೆ ಫಾರೆಸ್ಟ್ ಚೆಕ್ ಪಾಯಿಂಟಲ್ಲಿ ವಾಶ್ರೂಮ್ ಫೆಸಿಲಿಟಿ ಕೂಡ ಇದೆ ಅಂತ ಹೇಳಿದ್ದಾರೆ ಅಲ್ಲಿ ಹೊರಗಡೆ, ಇನ್ ಕೇಸ್ ಇಫ್ ಎನಿವನ್ ವಿಶಸ್ ಟು ಯೂಸ್. ಸೊ ಸನ್ರೈಸ್ ಟ್ರೆಕ್ ಮಾಡಬೇಕಂತ ಇದ್ವಿ, ಬಟ್ ಆಗಲಿಲ್ಲ, ಸ್ವಲ್ಪ ಲೇಟ್ ಆಯಿತು. ಸೊ ಆಲ್ರೆಡಿ ಸನ್ ರೈಸ್ ಆಗೋಗಿದೆ, ಹಿಂದ್ಗಡೆ ನೋಡ್ಬೋದು ನೀವು. ಸೊ ಹಾಗೆ ನನ್ನ ಮುಂದ್ಗಡೆ ಸ್ಕಂದಗಿರಿ ಟ್ರೆಕ್ ಪೀಕ್ ಕಾಣಿಸ್ತಾ ಇರ್ಬೋದು. ಸೊ ದಿಸ್ ದ ಸ್ಟಾರ್ಟಿಂಗ್ ಪಾಯಿಂಟ್. ಪೀಕ್ ಸ್ವಲ್ಪ ಆ ಕಡೆ ಇದೆ. ಸೊ ಲೆಟ್ಸ್ ಗೋ. ಇನಿಷಿಯಲ್ ಚೆಕ್ ಪೋಸ್ಟ್ ಕ್ರಾಸ್ ಆಯಿತು ನಮ್ಮದು. ಸೊ ಸ್ವಲ್ಪ
ಈಗ ಮುಂದೆ ವಾಕ್ ಮಾಡ್ತಾ ಇದ್ದೇವೆ. ಸೊ ಚಳಿ ಎಷ್ಟಿದೆ ಅಂತೇಳಿ ಕೈಯೆಲ್ಲ ಫುಲ್ ಫ್ರೀಸ್ ಆಗ್ತಾ ಇದೆ. ಸೊ ಅಷ್ಟೊಂದು ಚಳಿ ಇದೆ. ಪ್ಲಸ್ ಅದ್ರ ಮೇಲೆ ಗಾಳಿ ಕೂಡ ತುಂಬ ಜೋರಾಗಿದೆ. ಸೊ ಚಳಿ ಫುಲ್ ಡಬಲ್ ಫೀಲ್ ಆಗ್ತದೆ. ಚಳಿ ಹೇಗೆ ಉಂಟು ವಿಪ್ಸ್? ಹಾಂ, ಚಳಿಯಾಗಿ ಉಂಟು. 2 ದಿನದಿಂದ ಹುಷಾರಿಲ್ಲ, ಆದರೂ ಕೂಡ ಟ್ರೆಕ್ ಹೋಗ್ಬೇಕಂತ ಬಂದಿದ್ದಾರೆ ಜನ. ಸೊ ಇವತ್ತು ಟ್ರೆಕ್ ಆದ ನಂತರ ಮತ್ತೆ ಮನೆಗೆ ಹೋಗಿ ಎಂತ ಆಗ್ತಾರೆ ಗೊತ್ತಿಲ್ಲ. ಸೊ ಒಂದು ವ್ಯೂ ಪಾಯಿಂಟ್ ರೀಚ್ ಆಗಿದ್ದೀವಿ. ಸೊ ಆ್ಯಕ್ಚುಲಿ ಸಿ ದ ಸನ್ರೈಸ್ ಹ್ಯಾಪನಿಂಗ್ ಬಿಹೈಂಡ್ ಅಸ್. ತುಂಬಾ ಚೆನ್ನಾಗಿ ಕಾಣಿಸ್ತದೆ ಇಲ್ಲಿಂದ. ಹಾಗೆ ಇಲ್ಲಿ ಕೆಲ ಹಿಂದೆ ನೋಡಿದರೆ ಸ್ಕಂದಗಿರಿ ಪೀಕ್ ಕಾಣ್ಬೋದು. ಸೊ ಫುಲ್ ಚಳಿ ಇದೆ, ಆದರೂ ಕೂಡ ಬಿಕಾಸ್ ಆಫ್ ದ ಟ್ರೆಕ್ಕಿಂಗ್ ಟಯರ್ಡ್ನೆಸ್ ಫುಲ್ ಒಳಗಡೆನೇ ಸ್ವೆಟ್ ಆಗ್ತಾ ಇದೆ. ಬಾಯಿಂದ ಹೊಗೆ ಕೂಡ ಹೋಗ್ತಾ ಇದೆ, ನೀವು ನೋಡ್ಬೋದು ಅಷ್ಟೊಂದು ಚಳಿ ಇದೆ. ಸಿಗರೇಟ್ ಏನು ಬೇಕಾಗಿಲ್ಲ ಇಲ್ಲಿ, ಹಾಗೆ ಹೊಗೆ ಹೋಗುತ್ತೆ ಬಾಯಿಂದ. ಇಲ್ಲಿ ತನಕ ಟ್ರೇಲಲ್ಲಿ ಫುಲ್ಲು ಕಲ್ಲುಗಳಿತ್ತು. ಈಗ ಒಂದು ಸ್ವಲ್ಪ ವೆಜಿಟೇಷನ್ ಮಧ್ಯೆ ಮಿನಿ ಫಾರೆಸ್ಟ್ ಥರ ಇದೆ, ಇದರ ಮಧ್ಯದಿಂದ ರೂಟ್ ಇದೆ. ಸೊ ಅರ್ಧವಾಸಿ ಟ್ರೆಕ್ ಆಯ್ತು ನಮ್ದು ಈಗ. ಸೊ ದೇರ್ ಈಸ್ ಅ ರೆಸ್ಟಿಂಗ್ ಪಾಯಿಂಟ್. ಸೊ ಹಾಗೆ ನಾವಿಲ್ಲಿ ರೆಸ್ಟ್ ಮಾಡ್ತಾ ಇದ್ದೇವೆ. ಇಲ್ಲಿ ತನಕ
ಟ್ರೇಲ್ ಎಂತ ಉಂಟು ಭಯಂಕರ ಫುಲ್ ತುಂಬ ಕಷ್ಟ ಉಂಟು ಬರಲಿಕ್ಕೆ. ಫುಲ್ ಕಲ್ಲು ಪ್ಲಸ್ ಗಿಡ ಮರ ಎಲ್ಲ ಬಂದು ತುಂಬ ನ್ಯಾರೋ ಉಂಟು, ತುಂಬ ಸಪುರ ದಾರಿ ಮೇಲೆ ಬರಲಿಕ್ಕೆ. ಬಟ್ ಇಲ್ಲಿಂದ ಸ್ವಲ್ಪ ಮೇಲೆ ನೀವು ನೋಡ್ಬೋದು ಫುಲ್ ಓಪನ್ ಸ್ಪೇಸ್ ಕಾಣ್ತಾ ಉಂಟು. ಸೊ ಹಾಗೆ ಇಲ್ಲಿ ತನಕ ರೀಚ್ ಆಗುವಷ್ಟರಲ್ಲಿ ನಮ್ಮದು ಅರ್ಧ ಜೀವ ಹೋಯಿತು. ಸೊ ಇನ್ನೂ ಕೂಡ ಆಲ್ಮೋಸ್ಟ್ 45 ಮಿನಿಟ್ಸ್ ಆಫ್ ಟ್ರೆಕ್ ಇದೆ ನನ್ನ ಪ್ರಕಾರ. ಮೇಲೆ ರೀಚ್ ಆಗಬೇಕಾದ್ರೆ ಹೇಗಿರ್ತೇವೋ ಗೊತ್ತಿಲ್ಲ. ಸೊ 2 ವರ್ಷ ನಂತರ ಟ್ರೆಕ್ ಮಾಡ್ತಾ ಇರೋದು. ಸೊ ಗೊತ್ತಾಗ್ತಾ ಉಂಟು ನಮ್ಮ ಫಿಟ್ನೆಸ್ ಎಷ್ಟು ಚೆನ್ನಾಗಿದೆ ಅಂತೇಳಿ. ಒಂದು 2 ಮಿನಿಟ್ಸ್ ಇಲ್ಲಿ ರೆಸ್ಟ್ ಮಾಡಿ ಮತ್ತೆ ಇಲ್ಲಿಂದ ನಾವು ಮುಂದುವರಿಸ್ತೇವೆ. ಅದು ಬಚ್ಚಿ ಬಸಲೆ ಆದ ಮುಖ. ಹೇಗುಂಟು ಟ್ರೆಕ್? ಹಾಂ, ಆರಾಮ ಗಮ್ಮತ್ತ? ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಆಲ್ಮೋಸ್ಟ್ 1.5 ಗಂಟೆ ಆಯಿತು ಟ್ರೆಕ್ ಸ್ಟಾರ್ಟ್ ಮಾಡಿ, ಇನ್ನೂ ಕೂಡ ಮುಗಿತಾನೇ ಇಲ್ಲ. ಸೊ ಒಂದು ನ್ಯಾರೋ ಫೇಸ್ ನಂತರ ಓಪನ್ ಏರಿಯಾ ಬಂತು. ಓಪನ್ ಏರಿಯಾ ನಂತರ ಪುನಃ ನ್ಯಾರೋ ಫೇಸ್ಗೆ ಹೋಗ್ತಾ ಇದ್ದೀವಿ. 4 ಟನ್ ಒಂದಿಳಿ ಮೇಲೆ ಕಡೋದು ಇನ್ನೂ ಸಿಕ್ಕಿಲ್ಲ ನಮಗೆ. ಸೊ ಇಲ್ಲಿಂದ ಮೇ ಬಿ another 15-20 ಮಿನಿಟ್ಸ್ ಟು ದ ಸಮ್ಮಿಟ್ ಅಂತ ಅಂದ್ಕೊಳ್ತೇನೆ ನಾನು. ಸೊ ಲೆಟ್ಸ್ ಗೋ. ನೋಡಿ ಹೋಗ್ತಾ ಇದೆ ನನ್ನ ವೈಫ್ ನೋಡಿ. ಓಕೆ, ಫೈನಲ್ ಒಂದು ಕೊನೆ ಹಂತಕ್ಕೆ ನಾವು ರೀಚ್ ಆಗಿದ್ದೀವಿ ಟ್ರೆಕ್ಕಿದು. ಸೊ ದಿಸ್ ಇಸ್ ಅ ಸಿಪ್ಲಿ ನೋಡ. ಸೊ ನಾವು ಕೊನೆ ಹಂತಕ್ಕೆ ರೀಚ್ ಆಗಿದ್ದೀವಿ ಟ್ರೆಕ್ಕಿದ್ದು. ಸೊ ಒನ್ಸ್ ವಿ ಕ್ಲೈಂಬ್ ದಿಸ್, ನಾವು ಸ್ಕಂದಗಿರಿ ಪೀಕಲ್ಲಿ ಇರ್ತೀವಿ. ಸೊ ದಿಸ್ ಒನ್ ವಿಲ್ ಬಿ ಸ್ಲೈಟ್ಲಿ ಟ್ರಿಕ್ಕಿ ಒನ್. ಪೀಕ್ ರೀಚ್ ಆಗೋ ಮುಂಚೆ ಒಂದು ಒಳ್ಳೆ ವ್ಯೂ ಪಾಯಿಂಟ್ ಸಿಕ್ತು. ಸೊ ನೀವು ಇದೇನು ನೋಡ್ತಾ ಇದ್ದೀರಾ ನೋಡಿ. ಸೊ ಇದು ತಿಪ್ಪೇನಹಳ್ಳಿ. ಹಾಗೆ ಈ ಕಡೆ ನೋಡಿದ್ರೆ ಇದು ಚಿಕ್ಕಬಳ್ಳಾಪುರ ಫುಲ್ ಸಿಟಿಯನ್ನು ಕಾಣ್ತಾ ಇದೆ ನೋಡಿ, ಫುಲ್ ಚಿಕ್ಕಬಳ್ಳಾಪುರ ಇದು.
ಬೆಟ್ಟದ ಮೇಲೆ ಒಂದು ಮನೆ ಮಾಡುವಂತ ದೊಡ್ಡವರು ಹೇಳಿದ್ದಾರೆ, ಆದರೆ ಬೆಟ್ಟದ ಮೇಲೆ ನಮ್ಮ ಕೈಯಲ್ಲಿ ಮನೆ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಅದಕ್ಕೋಸ್ಕರ ಬೆಟ್ಟದ ಮೇಲೆ ಬಂದು ಪಿಕ್ನಿಕ್ ಮಾಡ್ತಾ ಇದ್ದೇವೆ ನಾವು. ಸೊ ಫೈನಲಿ ಆಫ್ಟರ್ 3 hours ಆಫ್ ಟ್ರೆಕ್ಕಿಂಗ್ ನಾವು ಸ್ಕಂದಗಿರಿ ಪೀಕ್ ರೀಚ್ ಆದ್ವಿ. ಅಫ್ಕೋರ್ಸ್ ನಾವು ಅಷ್ಟೊಂದು ಫಿಟ್ ಆಗಿಲ್ಲ, ನಾರ್ಮಲ್ ಆಗಿದ್ದು 2.5 hours ಟ್ರೆಕ್, ಬಟ್ ವಿ ಟುಕ್ ಅಬೌಟ್ 3 hours. ತುಂಬ ಬ್ರೇಕ್ಸ್ ತೊಗೊಂಡಿದ್ವಿ ಮಧ್ಯದಲ್ಲಿ. ಸೊ ಮೇಲೆ ಬಂದ ನಂತರ ತುಂಬ ಖುಷಿ ಆಗ್ತಾ ಉಂಟು. ಇಲ್ಲೊಂದು ಹಿಂದ್ಗಡೆ ಒಂದು ಶಿವನ್ ದೇವಸ್ಥಾನ ಕೂಡ ಇದೆ. ಸೊ ಒಳಗಡೆ ಹೋಗಿ ಎಲ್ಲ ಬಂದ ಶಿವನ್ ದೇವಸ್ಥಾನ ತುಂಬ ಚೆನ್ನಾಗಿತ್ತು. ತುಂಬ ಹಳೆ ಕಾಲದ ದೇವಸ್ಥಾನ ಅನ್ಸುತ್ತೆ. ಸೊ ಅಲ್ಲಿ ಅದ್ರ ಬಗ್ಗೆ ಡೀಟೇಲ್ಸ್ ಕೂಡ ಕೊಟ್ಟಿದ್ದಾರೆ, ಪ್ಲಸ್ ಸ್ಕಂದಗಿರಿ ಬೆಟ್ಟದ ಬಗ್ಗೆ ಕೂಡ ತುಂಬ ಡೀಟೇಲ್ಸ್ ಕೊಟ್ಟಿದ್ದಾರೆ. ಸೊ ಒಂದು ಬ್ರೇಕ್ ತಗೊಂಡು ಸ್ವಲ್ಪ ತಿಂಡಿ ಎಲ್ಲ ತಿಂದು ಮತ್ತೆ ಬೆಟ್ಟದ ಸುತ್ತ ಸ್ವಲ್ಪ ಏನಿದೆ ವಿಡಿಯೋಸು ಸ್ವಲ್ಪ ಮಾಡ್ತೀನಿ ಅಂತ ಅಂದ್ಕೊಂಡಿದ್ದೀನಿ. ಸೊ ಫೈನಲಿ ವಿ ರೆಡ್ ಸ್ಕಂದಗಿರಿ ಪೀಕ್ ಇವಾಗ. ಸೊ ನಾನು ಹಿಂದ್ಗಡೆ ನೋಡ್ತಾ ಇದ್ದೀರಾ ಅದು ಆ್ಯಕ್ಚುಲಿ ನಂದಿ ಹಿಲ್ಸ್. ಸೊ ಸ್ಕಂದಗಿರಿ ಹಿಲ್ಸಿಂದ ಆ್ಯಕ್ಚುಲಿ ಯು ಕ್ಯಾನ್ ಸಿ ದ ನಂದಿ ಹಿಲ್ಸ್. ಹಾಗೆ ನಾನು ಸಣ್ಣ ಟೆಂಪಲ್ ಬಗ್ಗೆ ಹೇಳಿದ್ದೆ. ಸೊ ಅದೇ ಶಿವ ಟೆಂಪಲ್ ಇಲ್ಲಿ ಕೆಳಗಡೆ ಇರುವಂಥದ್ದು. ಸೊ ಒಳಗಡೆ ಶಿವಲಿಂಗ ಹಾಗೆ 2-3 ಗಣೇಶನ ವಿಗ್ರಹ ಕೂಡ ಇದೆ. ಹಾಗೆ ನಂದಿ, ಹಾಗೆ ನಾವು ಒಳಗಡೆ ಮಾತಲ್ಲಿ ಹೊರಗಡೆ ಕೂಡ ಒಂದು ನಂದಿ ವಿಗ್ರಹ ಇದೆ. ಸೊ ನೋಡೋದಕ್ಕೆ ತುಂಬ ಚೆನ್ನಾಗಿದೆ. ಆದರೆ ಅಗೇನ್ ಸೇಮ್ ಸ್ವಲ್ಪ ಡಿಸ್ಟ್ರಾಯ್ ಯಾರೋ ಬಂದು ಐ ಥಿಂಕ್ ಕೇಳಿರೋ ಪ್ರಕಾರ ಟಿಪ್ಪು ಸುಲ್ತಾನ್ ಇದನ್ನು ಒಂದ್ಸಲ ಆಕ್ಯುಪೈ ಮಾಡಿದ್ದ. ಸೊ ಐ ಬಿಲೀವ್ ಅಟ್ ದ್ಯಾಟ್ ಟೈಮ್ ಟೆಂಪಲ್ ಏನಾದರೂ ಡಿಸ್ಟ್ರಾಯ್ ಆಗಿರಬಹುದು. ಸೊ ಹಾಗೆ ಬಟ್ ಅದರಿಂದ ದ್ಯಾಟ್ ಬಂದಿರೋ ನಮ್ಮ ಟೈಮ್ ಸ್ವಲ್ಪ ಲೇಟ್ ಆಯಿತು ಆ್ಯಕ್ಚುಲಿ. ಸೊ ಸನ್ರೈಸ್ ಟ್ರೆಕ್ ಅಂತ ಪ್ಲ್ಯಾನ್ ಮಾಡಿದ್ವಿ, ಬಟ್ ಫಾರ್ ಸಮ್ ರೀಸನ್ ಈಗ ಅದು ಅರಣ್ಯ ವಿಹಾರ ಏನು ವೆಬ್ಸೈಟ್ ಏನಿದೆ ಕರ್ನಾಟಕ ಟೂರಿಸಂ ಅವರಲ್ಲಿ ಇವಾಗ ಸನ್ರೈಸ್ ಟ್ರೆಕ್ ಸ್ಟಾಪ್ ಮಾಡಿದ್ದಾರೆ. ಸೊ ನಾರ್ಮಲಿ ಮೊದಲು ಏನಿತ್ತಂದರೆ ಬೆಳಿಗ್ಗೆ 4 o'clock to 4 to 10 ಒಂದು ಟ್ರೆಕ್ ಇತ್ತು, ಪ್ಲಸ್ 10 to 2 ಇನ್ನೊಂದು ಸೆಕೆಂಡ್ ಟ್ರೆಕ್ ಇತ್ತು. ಸೊ ಆ ಥರ ಇತ್ತು. ಆದರೆ ಇವಾಗ ಬರೀ 6 to 10 ಅಂತ ಮಾತ್ರ ಮಾಡಿದ್ದಾರೆ ಅವರು. ಸೊ ಐ ಡೋಂಟ್ ನೋ ದ ರೀಸನ್, ಬಿಕಾಸ್ 4 to 10 ಅವರು ಆ್ಯಕ್ಚುಲಿ ಟ್ರೆಕ್ ಇಟ್ಟಿದ್ರೆ actually it's a nice sunrise time, so it would have been really nice, but we didn't get that opportunity. But yeah, nevertheless the place is really amazing. ನೋಡ್ಬೋದು ಚಿಕ್ಕಬಳ್ಳಾಪುರ, ದೊಡ್ಡಬಳ್ಳಾಪುರ, ಮುದ್ದೇನಹಳ್ಳಿ, ಎವ್ರಿಥಿಂಗ್ ಕ್ಯಾನ್ ಬಿ ಸೀನ್ ಫ್ರಮ್ ದಿಸ್ ಪ್ಲೇಸ್. ಹಾಗೆ ನಂದಿ ಹಿಲ್ಸ್ ಕೂಡ ನಾನು ಆಗಲೇ ಹೇಳಿರೋ ಥರ ಏನು ನೋಡ್ತಾ ಇದ್ದಾರೆ ಅದು ನಂದಿ ಹಿಲ್ಸ್. ಸೊ ಯಾ ಪ್ರಿಟಿ ನೈಸ್ ಪ್ಲೇಸ್. ಬಿಸಿಲಿದೆ ಆದರೆ ಗಾಳಿ ತುಂಬಾ ತಂಪಿಗಿದೆ. ಸೊ ಇಟ್ಸ್ ಲೈಕ್ ಸ್ವಲ್ಪ ಸ್ವೀಟ್ ಆ್ಯಂಡ್ ಸ್ಪೈಸಿ ಹೇಳೋ ಥರ ಬಿಸಿಲು ಮತ್ತು ಚಳಿ ಎರಡು ಒಟ್ಟಿಗಿದೆ. ಸೊ ವೆರಿ ನೈಸ್ ವೆದರ್ ಟು. ಸೊ ಇನ್ ಕೇಸ್ ಇಫ್ ಯು ಆರ್ ಕಮಿಂಗ್ ಪ್ಲೀಸ್ ಡೂ ಕಮ್. ಅದು ದಯವಿಟ್ಟು ಎಲ್ಲೂ ಲಿಟರ್ ಮಾಡಿಬಿಡಿ. ತುಂಬ ಕಡೆ ಇಲ್ಲಿ ಪ್ಲಾಸ್ಟಿಕ್ ಬಾಟಲ್ ಅದು ಇದೆಲ್ಲ ನೋಡಿದೆ. ಪ್ಲೀಸ್ ವಾಟ್ ಎವರ್ ವೇಸ್ಟ್ ದ್ಯಾಟ್ ಯು ಗೆಟ್ ವಿತ್ ಯು, ಪ್ಲೀಸ್ ಡೂ ಟೇಕ್ ಇಟ್ ಡೌನ್. ಕೆಳಗಡೆ ಡಸ್ಟ್ಬಿನ್ಸ್ ಇದೆ, ಅದನ್ನು ಯೂಸ್ ಮಾಡಿಕೊಳ್ಳಿ. ದಯವಿಟ್ಟು ಪರಿಸರನ ಹಾಳು ಮಾಡಬೇಡಿ ಅಂತ ಹೇಳ್ತಾ ಇದ್ದೀನಿ. ಸೊ ಒಂದು ಸ್ವಲ್ಪ ಹೊತ್ತು ಕೂತು ಆಮೇಲೆ ಅಫ್ಕೋರ್ಸ್ ಡಿಸೆಂಡಿಂಗ್ ಫ್ರಮ್ ಸ್ಕಂದಗಿರಿ. ಈಗ ಕೆಳಗಡೆ ಹೋಗೋ ಸರ್ಕಸ್ ಹೇಗಿದೆ ಅಂತ ನಮ್ಗೆ ಗೊತ್ತಿಲ್ಲ, ಬಿಕಾಸ್ ತುಂಬ ಕಡೆ ಸ್ಟೆಪ್ಸ್ ಇಲ್ಲ, ಟ್ರ್ಯಾಕ್ಸನ್ನು ಸರಿಯಾಗಿಲ್ಲ, ಬರೀ ಮಣ್ಣು ದಾರಿ ಇದೆ. ಸೊ ಐ ಹೋಪ್ ದ್ಯಾಟ್ ಎದ್ದು ಬಿದ್ದು ಹೋಗೋ ಸೀನ್ ಆಗೋದಿಲ್ಲ ಅಂತ ಅಂದ್ಕೊಳ್ತೀನಿ. ಸೊ ಐ ಡೋಂಟ್ ನೋ. ಸೊ ಬಟ್ ವಿ ವಿಲ್ ಸಿ. ಸೊ ಒಂದ್ಸಲ ಮಾಮೂಲಿ ಕೆಳಗಡೆ ರೀಚ್ ಆದ ನಂತರ ಮತ್ತೆ ಮಾತಾಡೋಣ.
ಸೊ ಫೈನಲಿ ಟ್ರೆಕ್ ಕಂಪ್ಲೀಟ್ ಮಾಡಿ ಕೆಳಗಡೆ ಪಾರ್ಕಿಂಗ್ ಲಾಟ್ ಬಂದಾಯಿತು ನಾವು. ಸೊ ಇಟ್ ವಾಸ್ ವೆರಿ ಡಿಫಿಕಲ್ಟ್ ಟ್ರೆಕ್ ಅಂತ ಹೇಳ್ತೀನಿ ನಾನು. ಯಾಕಂತ ಹೇಳಿದ್ರೆ ಇದಕ್ಕೊಂದು ಮುಂಚೆ ನಾವು ಮೇರ್ತಿಗುಡ್ಡ, ಗಡಾಕಲ್ಲು, ಕುಂತಿಬೆಟ್ಟ, ಎತ್ತಿನ ಭುಜ ಎಲ್ಲ ಮಾಡಿದ್ದೇನೆ. ಬಟ್ ದಿಸ್ ವಾಸ್ ಲೈಕ್ ಪ್ರಿಟಿ ಡಿಫಿಕಲ್ಟ್. ನಿನ್ಗಿದು ಬೇಕಿತ್ತ ಮಗನೇ, ವಾಪಸ್ಸು ಶಿವನೇ. ನಾರ್ಮಲಾಗಿ ಟ್ರೆಕ್ ಅಂತ ಹೇಳಿದರೆ ಸ್ವಲ್ಪ ವಾಕಿಂಗ್ ಪ್ಲಸ್ ಕ್ಲೈಂಬಿಂಗ್ ಇರುತ್ತೆ. ಬಟ್ ಈ ಟ್ರೆಕ್ಕಿಂಗಲ್ಲಿ ಫುಲ್ ಆನ್ ಕ್ಲೈಂಬಿಂಗೇ ಇತ್ತು. ರಾಕ್ ಕ್ಲೈಂಬಿಂಗ್ ಆಸ್ ವೆಲ್ ಆಸ್ ಫುಲ್ ಮಡ್ ರೂಟ್ಸ್ ಇತ್ತು. ಮಡ್ ರೂಟ್ಸ್ ವೇರ್ ರಿಯಲಿ ಸ್ಲಿಪ್ರಿ. ಸೊ ಹಾಗೆ ಹತ್ತೋದಕ್ಕೆ ಒಂದು ಆಲ್ಮೋಸ್ಟ್ 3 hours, ಕೆಳಗೆ ಡಿಸೆಂಡ್ ಆಗೋದಕ್ಕೆ ಒಂದು 3 hours ತಗೊಂಡಿದ್ದು ನಮಗೆ. ಸೊ ಒನ್ ಆಫ್ ದ ಹಾರ್ಡೆಸ್ಟ್ ಟ್ರೆಕ್ ಅಂತ ಹೇಳ್ಬೋದು. ದೋ ಟೈಮ್ ವಾಸ್ ಓನ್ಲಿ 3 hours, ಬಟ್ ಇದು ರೂಟ್ ಏನಿದೆ ನೋಡಿ ತುಂಬಾ ಕಷ್ಟ ಇದೆ. ಸೊ ಅನ್ಲೆಸ್ ಲೈಕ್ ಯು ಆರ್ ನಾಟ್ ಫಿಟ್ ಇನಫ್, ಫಿಟ್ ಇಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಬರಬೇಡಿ ಈ ಟ್ರೆಕ್ಗೆ ಅಂತ ಹೇಳ್ತೀನಿ. ಫಸ್ಟ್ ಆಫ್ ಆಲ್ ನಾನು ಕೂಡ ಅಷ್ಟು ಫಿಟ್ ಏನೂ ಇಲ್ಲ. ಸೊ ಆ್ಯಂಡ್ ದೇ ವಾಸ್ ಅ 2 years ಬ್ರೇಕ್ ಆಲ್ಸೋ. ಸೊ ಅದಕ್ಕೋಸ್ಕರ ಸೊ ಐ ಡೋಂಟ್ ರೆಕಮೆಂಡ್ ಫಾರ್ ಬಿಗಿನರ್ಸ್. ಸೊ ಅದಕ್ಕೋಸ್ಕರ ಸೊ ಎನಿವೇಸ್ ಟ್ರೆಕ್ ಇಸ್ ಡನ್. ವಿಡಿಯೋ ನೀವು ನೋಡಿದ್ದೀರಾ ಅಂದ್ಕೊಳ್ತೀನಿ ಕಂಪ್ಲೀಟಾಗಿ ಕೊನೆ ತನಕ. ದಯವಿಟ್ಟು ವಿಡಿಯೋ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ. ಹಾಗೆ ನಿಮ್ಮ ಅಭಿಪ್ರಾಯಗಳನ್ನು ವಿಡಿಯೋ ಕಮೆಂಟ್ ಮುಖಾಂತರ ನಮಗೆ ತಿಳಿಸಿ. ಚಾನಲ್ ಹೊಸಬರಾದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.